ರಣಮಳೆಗೆ ಥಣಿಸಂದ್ರ ಥರಥರನೆ ನಡುತ್ತಾ ಇದೆ. MS ರಾಮಯ್ಯ ನಾರ್ತ್ ಸಿಟಿಯ ರಸ್ತೆಗಳು ಸಂಪೂರ್ಣವಾಗಿ ಮಳೆ ನೀರಿನಿಂದ ತುಂಬಿಕೊಂಡಿದ್ದಾವೆ. ಮಳೆ ನೀರಿನಲ್ಲಿ ಮುಳುಗಿದ ಬೈಕುಗಳು, ಕಾರುಗಳು. ರಣಮಳೆಗೆ ಥಣಿಸಂದ್ರದಲ್ಲಿ ಸೃಷ್ಟಿಯಾಗಿರುವಂತಹ ಪರಿಸ್ಥಿತಿ ಇದು. ಜನ ಒದ್ದಾಡಬೇಕಾದಂತಹ ಪರಿಸ್ಥಿತಿ. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಮುಖ್ಯ ರಸ್ತೆ, ಅಲ್ಲಿಗ 4 ರಿಂದ 5 ಅಡಿಯಷ್ಟು ನೀರು ನಿಂತಿದೆ. ಮನೆ ಮುಂದೆ ಪಾರ್ಕ್ ಮಾಡಿದಂತಹ ಬೈಕುಗಳು, ಲಕ್ಷ ಬೆಲೆ ಬಾಳುವಂತಹ ಕಾರುಗಳು ಸಂಪೂರ್ಣವಾಗಿ ಜಲಾಹುತಿಯಾಗಿ ಹೋಗಿದೆ. ಥಣಿಸಂದ್ರ ಮುಖ್ಯ ರಸ್ತೆಯ MS ರಾಮಯ್ಯ ನಾರ್ತ್ ಸಿಟಿ ರಸ್ತೆಯಲ್ಲಿದ್ದೇನೆ. ಈ ಭಾಗದ ಪ್ರದೇಶವು ಕೂಡ ಸಂಪೂರ್ಣವಾಗಿ ಜಲಾವೃತ ಆಗಿದ್ದಾವೆ. ರಾತ್ರಿಯ ಮಳೆಯಿಂದಾಗಿ ಸಂಪೂರ್ಣವಾಗಿ ಮನೆಗಳಿಗೆ ನೀರು ನುಗ್ಗಿದೆ. ಮನೆಯಿಂದ ಹೊರಗಡೆ ಬರೋದಕ್ಕೂ ಕೂಡ ಆಗ್ತಾ ಇಲ್ಲ. ಈಗಾಗಲೇ ಬೈಕ್ಗಳು ಕೂಡ ಮುಳುಗಡೆ ಆಗಿದ್ದಾವೆ. ಸೊ ಗಮನಿಸ್ತಾ ಇದ್ರಿ ಆ ದೃಶ್ಯವನ್ನ. ಓರ್ವ ಮಹಿಳೆಯಲ್ಲಿ ಮನೆಯಿಂದ ಹೊರಗಡೆ ಬರ್ತಾ ಇದ್ದಾರೆ ಆ ಮಹಿಳೆ. ಸೊ ಈಗ ನೋಡಿ ಬರ್ಲಿಕ್ಕೂ ಕೂಡ ಸಮಸ್ಯೆ ಆಗ್ತಾ ಇದೆ. ಸೊ ಕೆಲಸಗಳಿಗೆ ಅಥವಾ ಬೇರೆ ಬೇರೆ ಏನಾದರೂ ಹಾಲು ಈ ಥರದ್ದೆಲ್ಲ ತಂದ್ಕೊಳ್ಳಿಕ್ಕೂ ಕೂಡ ರಸ್ತೆಗೆ ಬರಬೇಕು ಅಂದರೂ ಕೂಡ ಸಮಸ್ಯೆ ಆಗ್ತಾ ಇದೆ. ಅಷ್ಟರ ಮಟ್ಟಿಗೆ ನೀರು ಕೂಡ ನಿಂತ್ಕೊಂಡಿದೆ. ಜೊತೆಗೆ ವೆಹಿಕಲ್ಸ್ಗಳ ಸಂಚಾರ ಕೂಡ ಆಗೋದಿಲ್ಲ. ಅಷ್ಟರ ಮಟ್ಟಿಗೆ ಸಮಸ್ಯೆ ಆಗ್ತಾ ಇದೆ. ಬಹುಶಃ ನಿನ್ನೆ ರಾತ್ರಿಯ ಮಳೆಯಿಂದಾಗಿ ಒಂದು ರೀತಿಯಲ್ಲಿ ಆತಂಕಕ್ಕೂ ಕೂಡ ಒಳಗಾಗಿದ್ದಾರೆ. ನಿನ್ನೆ ರಾತ್ರಿ ಸಂಪೂರ್ಣವಾಗಿ ಈ ಬೈಕ್ಗಳೆಲ್ಲವೂ ಕೂಡ ಮುಳುಗಡೆ ಆಗಿದ್ವು. ಸೊ ಮತ್ತೆ ಈಗ ನೀರನ್ನು ತೆರವು ಮಾಡುವಂಥ ಕೆಲಸಗಳು ಕೂಡ ಆಗ್ತಾ ಇದೆ. ಹಾಗಿದ್ರೂ ಕೂಡ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ. ಪಾಪ ಅಲ್ಲಿ ನೋಡಿ ಅವ್ರ ಮಹಿಳೆ ಈಗ ಆಟೋ ಒಂದು ಬರ್ತಾ ಇದೆ, ಅದನ್ನು ಕಾಯ್ತಾ ಇದ್ದಾರೆ. ಜೊತೆಗೆ ಹೊರಗಡೆ ಬರೋದಕ್ಕೂ ಕೂಡ ಆಗೋದಿಲ್ಲ. ಕಂಪ್ಲೀಟ್ ಆಗಿ ಇಷ್ಟೆಲ್ಲ ದೊಡ್ಡ ಅವಾಂತರ ಆದರೂ ಕೂಡ ಸಂಬಂಧಪಟ್ಟಂತಹ BBMP ಅಧಿಕಾರಿಗಳು ಈವರೆಗೂ ಕೂಡ ಸ್ಥಳಕ್ಕೆ ಬರಲಿಲ್ಲ ಅನ್ನುವಂತಹ ಆಕ್ರೋಶವನ್ನು ಕೂಡ ಹೊರಹಾಕ್ತಾ ಇದ್ದಾರೆ. ಈಗ ನೋಡಿ ಈಗ ಆಟೋವನ್ನು ಕೇಳುವಂಥ ಪ್ರಮೇಯ ಕೂಡ ಬರ್ತಾ ಇದೆ. ಬಹುಶಃ ಈ ರೀತಿಯ ಸಮಸ್ಯೆಗಳು ಕೇವಲ ಒಂದು ಬಾರಿ ಅಲ್ಲ, ಪ್ರತಿ ಬಾರಿ ಮಳೆ ಬಂದಂಥ ಸಂದರ್ಭದಲ್ಲೂ ಕೂಡ ಹೀಗೆ ಆಗೋದು. ಮೇಡಮ್, ಎಷ್ಟು ಸಮಸ್ಯೆ ಆಗ್ತಾ ಇದೆ? ಮನೆಯಿಂದ ಹೊರಗಡೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ತುಂಬ ಕಷ್ಟ ಸರ್, ಹೋಗೋಕ್ಕೆ ಬರೋಕ್ಕೆ ಕಷ್ಟ, ಏನು ಮಾಡೋಕ್ಕಾಗೋದಿಲ್ಲ. ರಾತ್ರಿ ಎಲ್ಲ ತುಂಬ ಇತ್ತಾ ನೀರು? ಹೌದು ಸರ್, ತುಂಬ ಇತ್ತು. ಬೈಕ್ಗಳು ಇಲ್ಲಿ ನೋಡ್ತಾ ಇದ್ರಿ, ಇದೆಲ್ಲವೂ ಕೂಡ ಬೈಕ್ಗಳು ಮುಳುಗಡೆ ಆಗಿದ್ದು. ಈಗ ಒಂದು ಹಂತಕ್ಕೆ ನೀರು ಕಡಿಮೆ ಆಗ್ತಾ ಇದೆ. ಆದರೆ ಒಂದಿಷ್ಟು ತಗ್ಗು ಪ್ರದೇಶಗಳಲ್ಲಿ ಎಲ್ಲಿ ನೀರು ನಿಂತಿದೆ ಅದೇ ಭಾಗದಲ್ಲಿ ಹಾಗೆ ನಿಂತ್ಕೊಂಡಿದೆ. ಸೊ ಒಂದು ಸ್ವಲ್ಪ ಇಳಿಜಾರು ಇದ್ದಂಥ ಸಂದರ್ಭದಲ್ಲಿ ಅಲ್ಲಿ ನೀರು ಕೂಡ ಫ್ಲೋ ಆಗ್ತಾ ಇದೆ. ಮತ್ತು ಇಲ್ಲಿ ನೋಡಿ, ಇಲ್ಲಿ ಒಂದು ವಿದ್ಯುತ್ ಕಂಬ ಇದೆ. ಸೊ ಇಲ್ಲಿ ಏನಾದರೂ ಶಾರ್ಟ್ ಸರ್ಕ್ಯೂಟ್ ಆಯಿತು ಅಂತ ಹೇಳಿದರೆ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದ ಅವಾಂತರಗಳಾಗುವಂಥ ಸಾಧ್ಯತೆಗಳಿದ್ದಾವೆ. ಸೊ ಆ ರೀತಿಯಲ್ಲಿ ಇಲ್ಲಿ ನೀರು ಆವರಿಸ್ಕೊಳ್ತಾ ಇದೆ. ನೋಡಿ, ಈಗ ಒಬ್ಬರು ಇಲ್ಲಿಂದ ಹೋಗಲಿಕ್ಕೆ ಆಗೋದಿಲ್ಲ. ಸೊ ಅನಿವಾರ್ಯವಾಗಿ ಆಟೋವನ್ನು ಬುಕ್ ಮಾಡಿಕೊಂಡು ಇಲ್ಲಿ ಮನೆಯಿಂದ ಇಲ್ಲಿಗ ಕೆಲಸಗಳಿಗೆ ಹೋಗ್ತಾ ಇದ್ದಾರೆ. ಬಹುಶಃ ಅವ್ರನ್ನ ಮಾತನಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಮೇಡಮ್, ಈ ಥರ ಮನೆಯಿಂದ ಹೊರಗಡೆ ಬರಲಿಕ್ಕೂ ಆಗ್ತಾ ಇಲ್ಲ. ಸರ್, ಪ್ರತಿ ವರ್ಷ ನಮ್ಗೆ ಇದೇ ಪಾಡು. ಮಳೆ ಜೋರಾಗಿ ಬಂದರೆ ಮನೆಯಿಂದ ಆಚೆ ಬರೋಕ್ಕಾಗಲ್ಲ, ನಾವು ಹೊರಗಡೆ ಹೋಗೋಕ್ಕಾಗಲ್ಲ, ಕೆಲ್ಸಕ್ಕೆ ಹೋಗೋಕ್ಕಾಗಲ್ಲ. ಹೆಂಗೆ ಹೋಗ್ಬೇಕು ನಾವು? ಇದೇನಾದರೂ ವ್ಯವಸ್ಥೆ ಮಾಡಲೇಬೇಕು. ತುಂಬ ತೊಂದರೆ ಆಗಿಬಿಟ್ಟಿದೆ ನಮಗೆ. ನೈಟ್ ಎಲ್ಲ ಎಷ್ಟು ಸಫರ್ ಪಟ್ರಿ ಮೇಡಮ್, ಮನೆಯಿಂದ ಹೊರಗಡೆ ಬರ್ಲಿಕ್ಕೆ ಆಗ್ತಾ ಇರಲಿಲ್ಲ. ನೋಡಿ, ನಮ್ಮ ಗಾಡಿ ತೆಗಿಯೋಕ್ಕಾಗಲ್ಲ. ಇವಾಗ ನೋಡಿ, ಆಟೋ ಬುಕ್ ಮಾಡಿ ಹಿಂಗೆ ಹೋಗ್ಬೇಕಾಗ ಪರಿಸ್ಥಿತಿ ಬಂದಿದೆ. ಹೆಂಗೆ ಮಾಡ್ಬೇಕು ನೋಡಿ ನಾವು? ಮಕ್ಳಿಗೆ ಸ್ಕೂಲ್ ಸ್ಟಾರ್ಟ್ ಆದಮೇಲೆ ಸ್ಕೂಲ್ಗಳಿಗೆ ಹೆಂಗೆ ಕಳಿಸ್ಬೇಕು? ಏನು ಮಾಡ್ಬೇಕು ಹೇಳಿ? ಪ್ರತಿ ಬಾರಿ ಮಳೆ ಬಂದಂಥ ಸಂದರ್ಭದಲ್ಲೂ ಕೂಡ ಇದೇ ಪಾಡು. ಹೌದು ಸರ್, ಹೌದು, ನಿಜ. ನಮಗಂತೂ ಸಾಕಾಗ್ಬಿಟ್ಟಿದೆ ಇಲ್ಲಿ. ಏನು ಹೇಳ್ತೀರಿ? ಬ್ರ್ಯಾಂಡ್ ಬೆಂಗಳೂರು, ಗ್ರೇಟರ್ ಬೆಂಗಳೂರು ಎಲ್ಲ ಹೇಳ್ತಾರೆ, ವಾಟರ್ ಬೆಂಗಳೂರು ಆಗಿದೆ. ಬ್ರ್ಯಾಂಡ್ ಬೆಂಗಳೂರು, ಗ್ರೇಟರ್ ಬೆಂಗಳೂರು ಇವಾಗ ಹಿಂಗೆ ನಡೆದ್ರೆ ಬೆಂಗಳೂರಿಗಿಂತ ಎಲ್ಲ ಆಚೆ ಹೋಗ್ಬಿಟ್ಟು ಎಲ್ಲ IT ಕಂಪನೀಸು ಬೇರೆ ಜಾಗ ಹೋಗುತ್ತೆ. ನಮ್ಮ ಬೆಂಗಳೂರಿಗೆ ಯಾರು ಕಂಪನೀಸ್ ಬರೋಲ್ಲ ಅಷ್ಟೇ. ಬಹುಶಃ ಈ ರೀತಿಯ ಅವಾಂತರಗಳು, ಅಧ್ವಾನಗಳು ಪ್ರತಿ ಬಾರಿ ಮಳೆ ಬಂದಂಥ ಸಂದರ್ಭದಲ್ಲಿ ಆಗ್ತಾ ಇದ್ರೂ ಕೂಡ ಸಂಬಂಧಪಟ್ಟಂತಹ BBMP ಎಚ್ಚೆತ್ಕೊಳ್ತಾ ಇಲ್ಲ. ಶಾಶ್ವತ ಪರಿಹಾರಗಳನ್ನು ಕಲ್ಪಿಸ್ಕೊಡೋದ್ರಲ್ಲಿ ಫೇಲ್ಯೂರ್ ಆಗ್ತಾ ಇದೆ. ಏನು ಹೇಳ್ತೀರಿ ಸರ್? ನೀವು ಕರೆಕ್ಟಾಗಿ ಹೇಳಿದಿರಿ, ಥ್ಯಾಂಕ್ ಯು. ಇದು ಇಲ್ಲಿ ನಿರಂತರವಾಗಿ ಪ್ರತಿ ಸಾರಿ ನಿರಂತರವಾಗಿ ಈ ಥರದ ಮಳೆ ಬಿದ್ದಾಗ ನಮ್ಮ ಬಡಾವಣೆಯಲ್ಲಿ ಈ ಅವಾಂತರಗಳು ಆಗ್ತಾ ಇದೆ. ಇದಕ್ಕೆ ಸೊಲ್ಯೂಷನ್ಸ್ ಕೂಡ ಇಂಜಿನಿಯರ್ಸ್ಗೂ, SWD ಇಂಜಿನಿಯರ್ಸ್ಗಾಗಲಿ BBMP ಅವರಿಗೆಲ್ಲ ಗೊತ್ತಿದೆ. ಆದರೆ ತ್ವರಿತಗತಿಯಲ್ಲಿ ಇದಕ್ಕೆ ನಮ್ಮ ಬಡಾವಣೆಗೆ ಒಂದು ಒತ್ತು ಕೊಟ್ಟು ಶೀಘ್ರ ಅನುದಾನ ಬಿಡುಗಡೆ ಮಾಡಿ. ಎಷ್ಟು ರೋಡ್ಗಳಲ್ಲಿ ಈ ಥರ ಆಗಿದೆ ಸರ್? ಎಲ್ಲ ರೋಡ್ಗಳಲ್ಲೂ 10ನೇ ಕ್ರಾಸ್ ಒಂದು ಬಿಟ್ಟು 1ನೇ ಕ್ರಾಸಿಂದ 9ನೇ ಕ್ರಾಸ್ವರೆಗೂ ಇದೇ ಅವಾಂತರ. ಒಂದು 2-3 ದಿವಸ ಮನೆಯಿಂದ ಆಚೆಗೆ ಬರೋದು ಅಂತ ಪರಿಸ್ಥಿತಿ
ನಮ್ಮಲ್ಲಿ ಕಡಿಮೆ ಆಗಿದೆಯಾ ನೀರು ಇನ್ನು ಹಂಗೆ ಇದೆನಾ? ಸರ್ಕಾರ ಮತ್ತು ಅಧಿಕಾರಿಗಳ ಬಂಡವಾಳ ಗೊತ್ತಾಗೋದೇನೆ ಈ ರೀತಿ ಮಳೆ ಬಂದಂತಹ ಸಂದರ್ಭದಲ್ಲಿ. ಇನ್ನು 3-4 ದಿನಗಳ ಕಾಲ ಬೆಂಗಳೂರಿನಲ್ಲಿ ಇದೇ ರೀತಿಯ ಮಳೆ ಆಗುತ್ತೆ ಅಂಥೇಳಿ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಟ್ಟಿದೆ. ಹಾಗಾಗಿ ಬೆಂಗಳೂರನ್ನು ದೇವರೇ ಕಾಪಾಡಬೇಕು.